ಹಾಯ್ ಫ್ರೆಂಡ್ಸ್, ಇವತ್ತಿನ ಜಗತ್ತಿನ ಕಣ್ಣು ಇರಾನ್ ಸುತ್ತ ಇದೆ. ನಾವು ಪ್ರತಿದಿನ ಬೆಳಗ್ಗೆ ಆದ್ರೆ ಸಾಕು ಇರಾನ್ ಮೇಲೆ ದಾಳಿ ಆಯ್ತಂತ ಕೇಳ್ತಾ ಇರ್ತೀವಿ ನ್ಯೂಸ್ನಲ್ಲಿ. ಇರಾನ್ ಪ್ರತೀಕಾರ ತೀರಿಸಿಕೊಳ್ತು ಅಂತ ಕೇಳಿರ್ತೀವಿ. ಅಸಲಿಗೆ ಆದ್ರೆ ಈ ಒಂದು ದೇಶದ ನಿಜವಾದ ಕತೆ ಏನು? ನಾವು ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇರಾನ್ ರಾಜಕೀಯ ಹಾಗೂ ಅಲ್ಲಿನ ವ್ಯವಸ್ಥೆ ಬಗ್ಗೆ ಹಾಗೂ ಅಲ್ಲಿರೋ ಮಹಿಳೆಯರ ಒಂದು ರೂಲ್ಸ್ಗಳ ಬಗ್ಗೆ ಹಾಗೂ ಇರಾನ್ ದೇಶಕ್ಕೂ ಹಾಗೂ ನಮ್ಮ ಇಂಡಿಯಾ ದೇಶಕ್ಕೂ ಇರೋ ಒಂದು ಲಿಂಕ್ ಏನು, ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಡಿಕೋಡ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ಇರಾನ್ ಕ್ರೈಸಿಸ್. ಪೊಲಿಟಿಕಲ್ ಪಜಲ್ ಹಾಗೂ ಸುಪ್ರೀಂ ಲೀಡರ್ ಯಾರು? ಈಗ ಬರೋಣ ಮೇನ್ ವಿಷಯ. ಇರಾನ್ ರಾಜಕೀಯ ಅಂದ್ರೆ ಒಂದು ಕಾಂಪ್ಲಿಕೇಟೆಡ್ ಪಜಲ್ ಇದ್ದ ಹಾಗೆ. ನೋಡಿದ್ರೆ ಇಲ್ಲಿ ಎಲೆಕ್ಷನ್ ಆಗುತ್ತೆ, ಇಲ್ಲಿ ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಆದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬೊಂಬೆ ರೀತಿ. ಯಾಕಪ್ಪ ಅಂತಂದ್ರೆ ಅಲ್ಲಿರುವಂತ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಏನೇ ಒಂದು ಕೆಲಸ ಆಗ್ಬೇಕಂದ್ರೂ ಅಲ್ಲಿ ಒಬ್ಬ ಸುಪ್ರೀಂ ಲೀಡರ್ ಪರ್ಮಿಷನ್ ಬೇಕೇ ಬೇಕು. ಪ್ರೆಸಿಡೆಂಟ್ ಮಾಡಬೇಕಾದ ಕೆಲಸಗಳನ್ನೆಲ್ಲ ಆ ಒಂದು ಸುಪ್ರೀಂ ಲೀಡರ್ ಮಾಡಬೇಕಾಗುತ್ತೆ. ಇವ್ರೇನಾದ್ರೂ ಅವ್ರಿಗೆ ಏನಾದ್ರು ಪ್ರಶ್ನೆ ಮಾಡೋಕೆ ಹೋದ್ರೆ ಏನಾದ್ರು ಅಧಿಕಾರದ ಬಗ್ಗೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಜೈಲಿಗೆ ಕಳಿಸ್ಬಿಡ್ತಾರಂತೆ. ಇದನ್ನ ನಾವೇನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವ ಅನ್ನೋಕ್ಕಿಂತ ರಿಲಿಜಿಯಸ್ ಥಿಯೋಕ್ರಸಿ ಅನ್ನೋದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಏನಪ್ಪಾ ಅಂತಂದ್ರೆ ನಿಜವಾದ ಡಾನ್ಗಳು ಯಾರಪ್ಪ ಅಂತ ಹೇಳಿದ್ರೆ ಒಂದು IRGC ಅನ್ನೋ ಒಂದು ಟೀಮ್ ಬರುತ್ತೆ. ಈ ಒಂದು IRGC ಟೀಮ್ ನ ಒಂದು ಕೆಲಸ ಏನಪ್ಪಾ ಅಂತಂದ್ರೆ ಇವರು ಸುಪ್ರೀಂ ಹೇಳ್ದಂಗೆ ಕೇಳ್ಬೇಕು ಹಾಗೂ ಏನಪ್ಪಾ ಅಂತಂದ್ರೆ ಇವರು ಒಂದು ಸುಪ್ರೀಂ ನ ಕಾಯ್ಬೇಕು, ಬೆಳಗಿಂದ ಸಾಯಂಕಾಲ ತನಕ ಕಾಯ್ಬೇಕು. ಈ ಒಂದು IRGC ಏನಪ್ಪಾ ಅಂತ ಹೇಳಿದ್ರೆ ಇಸ್ಲಾಮಿಕ್ ರೆವಲ್ಯೂಷನ್ ಕೋರ್ ಗಾರ್ಡ್ ಅಂತ ಹೇಳಿ ನಾವು ಬೇರೆ ದೇಶದಲ್ಲಿ ನೋಡಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು. ನಮ್ಮ ಒಂದು ಸೇನೆ, ನಮ್ಮ ಒಂದು ಬಾಡನಪ್ಪ ಅಂತಂದ್ರೆ ಈ ಒಂದು ಕಮಾಂಡೋಗಳು ಕಾಪಾಡ್ತಾವು. ಆದ್ರೆ ಈ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು IRGC ಟೀಮ್ ಏನಪ್ಪಾ ಅಂತಂದ್ರೆ IRGC ಏನಪ್ಪಾ ಅಂತ ಹೇಳಿದ್ರೆ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ ಕೋರ್ ಅಂತೇಳಿ ಇದು ಒಂಥರ ಏನಪ್ಪಾ ಅಂತಂದ್ರೆ ಪ್ಯಾರಲಲ್ ಆರ್ಮಿ ಅಂತಾನೆ ಹೇಳ್ಬೋದು. ಇವ್ರೇನಪ್ಪಾ ಅಂತಂದ್ರೆ ಅಲ್ಲಿರೋ ಒಂದು ಇಸ್ಲಾಮಿಕ್ ಸುಪ್ರೀಂ ಲೀಡರ್ ಆದಂತ ಒಬ್ಬ ಖಮೇನಿ ಏನಪ್ಪ ಇದ್ದಂತಲ್ಲ ಅವನಿಗೆ ಮಾತ್ರ ಇವರು ಸೀಮಿತರಾಗಿರ್ತಾರೆ. ಮತ್ತೆ ಅವನನ್ನ ಕಾಪಾಡೋದ್ ಬಿಟ್ರೆ ಇವರಿಗೆ ಬೇರೆ ಕೆಲಸನೇ ಇಲ್ಲ. ಆ ಒಂದು ಇರಾನ್ ದೇಶದ ಅರ್ಧದಷ್ಟು ಭಾಗ ಏನಪ್ಪಾ ಅಂತಂದ್ರೆ ಏನು ಲಾಭ ಬರುವಂತ ಕೆಲಸಗಳು ಏನಿದಾವಲ್ಲ ಅವೆಲ್ಲ ಆಡಳಿತ ಬಂದ್ಬಿಟ್ಟು ಇವರ ಒಂದು IRGC ಟೀಮ್ ನಲ್ಲಿ ಬರುತ್ತೆ. ಅಂದ್ರೆ ಆಯಿಲ್ ಕಾಂಟ್ರಾಕ್ಟ್ ಆಗಿರ್ಬೋದು ಅಥವಾ ಟೆಲಿಕಾಂ ಸರ್ವಿಸ್ಗಳಾಗಿರ್ಬೋದು, ಈ ತರ ಏನಿದಾವ ದೊಡ್ಡ ದೊಡ್ಡ ಒಂದು ಟ್ಯಾಕ್ಸ್ಗಳು ಬರುವಂತ ಇದರಲ್ಲಿ ಇವರ ಒಂದು ಕೈವಾಡ ಇರುತ್ತೆ. ಅಮೆರಿಕ ಏಕೆ ಇವರ ಮೇಲೆ ನಿರ್ಬಂಧಿಸುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಕಾರಣ ಆಗಿದೆ. ಈ ಮಾತ್ರ ಫ್ರೆಂಡ್ಸ್ ಅಲ್ಲಿರೋ ಒಂದು ಮಹಿಳೆಯ ರೂಲ್ಸ್ ಗಳ ಬಗ್ಗೆ ಹಾಗೂ ಮಹಿಳೆಯರ ಬಗ್ಗೆ, ಇರಾನ್ ಇರುವಂತಹ ಮಹಿಳೆಯರ ಬಗ್ಗೆ ರೂಲ್ಸ್ ಗಳ ಬಗ್ಗೆ ನೀವು ಕೇಳಿದ್ರಪ್ಪ ಅಂತಂದ್ರೆ ನಿಜವಾಗ್ಲೂ ಅಚ್ಚರಿ ಪಡೆದಂತ ನಿಜವಾಗ್ಲು. ಏಕಪ್ಪ ಅಂತಂದ್ರೆ ಅಲ್ಲಿ 13ನೇ ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ಮದುವೆನ ಮಾಡ್ಬೇಕಾಗುತ್ತೆ. ಮತ್ತೇನಾದ್ರು ಆ ಮದುವೆ ಆದಂತ ಮಹಿಳೆ ಏನಪ್ಪಾ ಅಂತಂದ್ರೆ ತಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಪ್ಪ ಅಂದಾಗ ಏನಪ್ಪಾ ಅಂತಂದ್ರೆ ಆ ಒಂದು ಗಂಡನ ಪರ್ಮಿಷನ್ ಲೆಟರ್ ಅಥವಾ ಅವನ ಆರ್ಡರ್ ಇಲ್ದಂಗೆ ಆ ಒಂದು ಬೇರೆ ದೇಶಕ್ಕೆ ಹೋಗೋ ಅಧಿಕಾರನೇ ಇರಲ್ಲ. ಒಂದು ಕೋರ್ಟ್ ಹಾಲ್ನಲ್ಲಿ ಆಗಿರ್ಬೋದು, ಅಲ್ಲಿ ಸಮೇತ ಏನಪ್ಪಾ ಅಂತಂದ್ರೆ ಆ ಒಂದು ಗಂಡನಿಗೆ ಏನಿರುತ್ತೋ ಅದರಲ್ಲಿ ಅರ್ಧ ಭಾಗದಷ್ಟು ಏನಪ್ಪಾ ಅಂತಂದ್ರೆ ಅವಳಿಗೆ ನ್ಯಾಯ ಸಿಗ್ಬೇಕಷ್ಟೇ. ಹ್ಯೂಮನ್ ಲೈಫ್ ಫ್ರೀಡಮ್ ಅನ್ನೋ ಒಂದು ಚಳವಳಿ ಆರಂಭವಾಗುತ್ತೆ ಅಲ್ಲಿ. ಮಹಾಸಾ ಅಮೇನಿ ಅವರ ಒಂದು ಮರಣ ನಂತರ ಏನಪ್ಪಾ ಅಂತಂದ್ರೆ ಇಡೀ ದೇಶವೇನಪ್ಪಾ ಅಂತಂದ್ರೆ ಬೀದಿಗೆ ಇಳಿದಿತ್ತು. ಅದನ್ನ ಈ ಒಂದು ಇರಾನ್ ಸರ್ಕಾರ ಏನಪ್ಪಾ ಅಂತಂದ್ರೆ ಅಡಗಿಸಿದ್ದೇನಪ್ಪಾ ಅಂತಂದ್ರೆ ಅದು ಇನ್ನೂ ಕರಾಳವಾಗಿದೆ. ನೋಡಿ ಫ್ರೆಂಡ್ಸ್, ಇರಾನ್ ಇರುವಂತ ಏನಪ್ಪಾ ಅಂತಂದ್ರೆ ಒಂದು ಅಗಾಜ್ ದೇಸಿ ಅನ್ನೋ ಒಂದು ಇದೆ. ಇದು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅಮೆರಿಕ ದೇಶವನ್ನ ಏನಪ್ಪಾ ಅಂತಂದ್ರೆ ಇವರೇನಾದ್ರು ಭಾಷಣ ಮಾಡಬೇಕಾದ್ರೆ ಆ ಒಂದು ಅಮೆರಿಕ ದೇಶವನ್ನ ಹೀಯಾಳಿಸ್ತಾರೆ ಮತ್ತೆ ದ್ವೇಷನೂ ಪಡ್ತಾರೆ. ಆದ್ರೆ ಇವರ ಮಕ್ಕಳೇನಪ್ಪಾ ಅಂತಂದ್ರೆ ಅಮೆರಿಕಕ್ಕೆ ಹೋಗಿ ಅಲ್ಲಿ ಲಕ್ಸುರಿ ಲೈಫ್ ನ ಲೀಡ್ ಮಾಡಬಹುದು. ಅಂದ್ರೆ ಇರಾನ್ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ಜನರು ಬ್ರೆಡ್ ತಗೊಳ್ಳೋದಕ್ಕೂ ಭಯ ಪಡ್ಬೋದು ಅಂತ ಹೇಳಿದ್ರೆ ಇದರಿಂದ ಕಲಿಬೇಕು. ಆ ಒಂದು ಇರಾನ್ ದೇಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳು ಹಾಗೂ ಬಡವರು ಏನಪ್ಪಾ ಅಂತಂದ್ರೆ ಒಂದು ಬ್ರೆಡ್ ತಗೊಳ್ಳೋದಕ್ಕೆ ಪಡೆದಾಡ್ತಿದ್ರೆ, ಆದ್ರೆ ಇವರ ಒಂದು ಪ್ರೆಸಿಡೆಂಟ್ಗಳು ಮಕ್ಕಳು ಏನಪ್ಪಾ ಅಂತಂದ್ರೆ ಅಮೆರಿಕ ದೇಶಕ್ಕೆ ಹೋಗಿ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಲಕ್ಸುರಿ ಪೋರ್ಷೆ ಕಾರುಗಳಲ್ಲಿ ಅಡ್ಡಾಡ್ತಿದ್ದಾರೆ. ಇದೇ ಇಲ್ಲಿನ ಏನಪ್ಪಾ ಅಂತಂದ್ರೆ ನಿಜವಾದ ಟ್ರಾಜಿಡಿ ಅಂತಾನೆ ಹೇಳ್ಬೋದು. ಈಗ ನಾವು ಇಷ್ಟ ತನಕ ಏನಪ್ಪಾ ಅಂತಂದ್ರೆ ಇರಾನ್ ನ ಒಂದು ವ್ಯವಸ್ಥೆ ಮತ್ತು ಅಲ್ಲಿನ ಆಡಳಿತದ ಬಗ್ಗೆ ಮತ್ತು ಅಲ್ಲಿನ ಮಹಿಳೆಯರ ಕೆಟ್ಟ ರೂಲ್ಸ್ ಗಳ ಬಗ್ಗೆ ನಾವು ನೋಡಿದ್ವಿ. ಆದ್ರೆ ಈಗ ನಮ್ಮ ಇಂಡಿಯಾಗೂ ಹಾಗೂ ಮತ್ತು ಇರಾನ್ಗೂ ಇರೋ ಒಂದು ಸಂಬಂಧ ಏನು ಅಂತ ಇವಾಗ ನೋಡೋಣ. ನಾವೇನಪ್ಪಾ ಅಂತಂದ್ರೆ ಏನಾದ್ರೂ ಸಾಗಾಣಿಕೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಇಂಡಿಯಾದಿಂದ ಅಫ್ಘಾನಿಸ್ತಾನಕ್ಕೆ ಈ ಒಂದು ಪಾಕಿಸ್ತಾನದ ಒಂದು ದಾರಿ ಬೇಕಾಗುತ್ತೆ. ನಮ್ಮ ಒಂದು ಸರಕುಗಳು ಏನಪ್ಪಾ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಪಾಕಿಸ್ತಾನ ಏನಪ್ಪಾ ಅಂತಂದ್ರೆ ದಾರಿ ಮಾಡ್ಕೊಡಲ್ಲ. ಯಾವಾಗಿದ್ರು ಏನಪ್ಪಾ ಅಂತಂದ್ರೆ ಬರೀ ಕಿರಿಕ್ ಮಾಡ್ಕೊಂತಾರೆ. ಅದಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮವ್ರು ಏನಪ್ಪಾ ಅಂತಂದ್ರೆ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಏನಪ್ಪಾ ಗೊತ್ತಾ, ಇರಾನ್ ದೇಶದಲ್ಲಿರೋ ಒಂದು ಚಾಬಹಾರ್ ಅನ್ನೋ ಒಂದು ಆ ಒಂದು ಜಾಗದ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಪೋರ್ಟ್ ನ ಕಟ್ಕೊಂತಾರೆ ನಮ್ಮ ಇಂಡಿಯಾದವರು. ಅದಕ್ಕೆ ಬಹಳ ಬಜೆಟ್ ಸಮೇತ ಮಂಡನೆ ಮಾಡ್ತಾರೆ.
ಆದರೆ ಈ ಒಂದು 2026 ಏನಪ್ಪಾ ಅಂತೇಳಿ ಈ ಒಂದು ಪೋಟಿಗೆ ಏನಪ್ಪಾ ಅಂತೇಳಿ ಬಹಳ ನಿಯಮಿತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಬಜೆಟ್ನ ಮಂಡನೆ ಮಾಡಿದ್ದಾರೆ. ಈ ಒಂದು ಪೋರ್ಟಿಂದ ನಮಗೆ ಹೆಲ್ಪ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಪಾಕಿಸ್ತಾನದ ನಮ್ಮ ದೇಶಕ್ಕೆ ಹಂಗಿಲ್ಲದೇನಪ್ಪಾ ಅಂತೇಳಿ ನಾವು ಏನಾದರೂ ಸರಕುಗಳಾಗಿರ್ಬೋದು ಅಲ್ಲಿಗೆ ಡೈರೆಕ್ಟ್ ಆಗಿ ಅಫ್ಘಾನಿಸ್ತಾನಕ್ಕೆ ಹೋಗೋ ಒಂದೇ ಒಂದು ದಾರಿ ಇದೆ, ಅದು ಚಾಬಹಾರ್ ಬಂದರು. ಇದೊಂದು ನಮಗೆ ಏನಪ್ಪಾ ಅಂತೇಳಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ ಸಿಗುತ್ತೆ. ನಾವು ಹಿಂದೆಲ್ಲ ನೋಡಿದ್ರಪ್ಪ ಅಂತ ಹೇಳಿದ್ರೆ ಹಳೆಯ ಕಾಲದಲ್ಲಿ ನಮಗೆ ಪೆಟ್ರೋಲ್ ಬೇಕಪ್ಪ ಅಂತ ಹೇಳಿದ್ರೆ ಇರಾನ್ ಹತ್ರ ತಲೆ ಬಾಗಬೇಕಾಗಿತ್ತು. ಅಂದ್ರೆ ಅಲ್ಲಿ ಪೆಟ್ರೋಲ್ ತೆಗೆದಲ್ಲಿ ಅವರು ಬಹಳ ಸೌಕರ್ಯಗಳಾಗಿದ್ರು. ಆದ್ರೆ ಮಧ್ಯೆ ಈ ಒಂದು ಅಮೆರಿಕ ಬಂದೇನಪ್ಪಾ ಅಂತೇಳಿ ಇರಾನ್ ಜೊತೆ ವ್ಯಾಪಾರವನ್ನ ಮಾಡ್ಬಿಡಿ ಅಂತೇಳಿ ದೊಡ್ಡ ದೊಡ್ಡ ಕಂಡೀಷನ್ಗಳನ್ನ ಮುಂದೆ ಇಡ್ತಾರೆ. ಆಗ ಏನಪ್ಪಾ ಅಂತೇಳಿ ನಾವು ಇರಾನಿಂದ ಆಯಿಲನ್ನ ಖರೀದಿ ಮಾಡೋದು ಬಹಳ ಇಚ್ಛಿತಿಗೆ ಕಮ್ಮಿ ಆಗಿದೆ. ನಮ್ಮ ನಸೀಬ್ ನೋಡಿ ಹೇಗಿದೆಯಪ್ಪ ಅಂತ ಹೇಳಿ ನಮ್ಮ ಇರಾನ್ ಜನಗಳಿಗೆ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ನಮ್ಮ ಭಾರತದ ಬಾಸುಮತಿ ರೈಸ್ ಅಂದ್ರೆ ಅವರಿಗೆ ಬಹಳ ಪಂಚಪ್ರಾಣ. ಅವ್ರೇನಪ್ಪಾ ಅಂತಾರೆ ಅವರ ಹೊಟ್ಟೆನ ತುಂಬಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಬಾಸುಮತಿ ರೈಸ್ ಅವರಿಗೆ ಬೇಕೇ ಬೇಕು. ಈಗ 2026 ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ರಿಸ್ಕ್ ಆಗ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ ಈಗ ಇರಾನ್ ಹಾಗೂ ಇಸ್ರೇಲ್ ಏನಪ್ಪಾ ಅಂತ ಹೇಳಿದ್ರೆ ದೊಡ್ಡ ಫೈಟಿಂಗ್ ನಡೀತಾ ಇದೆ. ಆ ಒಂದು ಇರಾನ್ ಹೆಸರು ಏನಪ್ಪಾ ಅಂತಂದ್ರೆ ನಮ್ಮವರು ಸಮೇತ ಹಲವಾರು ಜನ ನಮ್ಮ ಇಂಡಿಯಾದಿಂದ ಅಲ್ಲಿ ಬಹಳ ಜನ ಕೆಲಸ ಮಾಡ್ಲಿಕ್ಕೆ ಅಂತಾನೆ ಹೋಗಿದ್ದಾರೆ. ಅವ್ರನ್ನೆಲ್ಲ ನಾವು ವಾಪಸ್ ಕರ್ಕೋಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾವು ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೀವಿ ಅಷ್ಟೇ. ಆಮೇಲೆ ಏನಾದ್ರು ಈ ಒಂದು ಸಮುದ್ರದ ದಾರಿ ಏನಾದ್ರು ನಮಗೆ ಬಂದ್ ಆಯ್ತಪ್ಪ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಆಯಿಲ್ ಅನ್ನ ಖರೀದಿ ಮಾಡೋದಾಗ್ಲಿ ಅಥವಾ ನಾವೇನಾದ್ರು ದಿನನಿತ್ಯ ಪೆಟ್ರೋಲ್ ಬಳಸೋ ಒಂದು ಆಯಿಲ್ ಆಗ್ಲಿ ಏನಪ್ಪಾ ಅಂತಂದ್ರೆ ರೇಟ್ ಏನಪ್ಪಾ ಅಂತಂದ್ರೆ ಗಗನಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಇಂಡಿಯಾದವ್ರು ಏನಪ್ಪಾ ಅಂತಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸಮೇತ ನಿಧಾನವಾಗಿ ನೋಡ್ಕೊಂಡು ಹೆಜ್ಜೆನ ಇಡಬೇಕಾಗುತ್ತೆ. ಒಟ್ನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಭಾರತ ಹಾಗೂ ಇರಾನ್ಗೆ ಏನಪ್ಪಾ ಅಂತಂದ್ರೆ ಬಹಳ ಹಳೆಯ ಸಂಬಂಧ. ಅವರು ಕಷ್ಟದಲ್ಲಿ ಇದ್ದಾರೆ ಅಂತೇಳಿ ಅವರಿಗೆ ಹೆಲ್ಪ್ ಮಾಡೋದಕ್ಕೂ ಆಗಲ್ಲ, ಮತ್ತೆ ನಾವು ಇನ್ನೊಬ್ರನ್ನ ಎದುರು ಹಾಕೊಳ್ಳೋದಕ್ಕೂ ಆಗೋದಿಲ್ಲ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನಪ್ಪಾ ಅಂತ ಹೇಳಿದ್ರೆ ಇವ್ರು ಇಬ್ರು ನಮ್ಗೆ ಬೇಕು ಅನ್ನೋ ಒಂದು ಎರಡು ದೋಣಿಯ ಮೇಲೆ ಕಾಲು ಇಟ್ಟಂಗೆ ಆಗ್ತಿದೆ. ಅಂದ್ರೆ ಈಗ ನಮಗೆ ಅಮೆರಿಕಾನೂ ಬೇಕು, ಮತ್ತೆ ಈ ಒಂದು ಇರಾನು ಬೇಕು, ಇಸ್ರೇಲು ಬೇಕು, ಹಂಗ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇರಾನ್ನ ಒಂದು ಹಿಂದಿರೋ ಒಂದು ಅಸಲಿ ಕತೆ ಹಾಗೂ ನಮ್ಮ ಇಂಡಿಯಾ ಮತ್ತು ಇರಾನ್ಗೆ ಇರೋ ಸಂಬಂಧ ಏನು ಹಾಗೂ ಅಲ್ಲಿರುವಂಥ ಮಹಿಳೆಯರ ಪರಿಸ್ಥಿತಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನಿಗೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಈ ಥರ ಒಂದು ಬೆಸ್ಟ್ ಕಂಟೆಂಟ್ ಜೊತೆ.